ಫಲಾನುಭವಿಗಳಿಗೆ ಸಹಾಯ ಮಾಡ್ತಾ ಇದ್ದೀವಿ. ನಾನು, ಮುಖ್ಯಮಂತ್ರಿಗಳು, ಪರಮೇಶ್ ಅವರು, ಮಲ್ಲಿಕಾರ್ಜುನ್ ಅವರು, ನಾವೆಲ್ಲ ಶಾಸಕರೆಲ್ಲ ಸೇರಿ, MP ಎಲ್ಲ ಸೇರಿ ಭೂ ಗ್ಯಾರಂಟಿ ಪತ್ರವನ್ನು ಕೊಟ್ಟು ಎಲ್ಲ ತಾಂಡಿಗಳು, ಗೊಲ್ಲಟ್ಟಿಗಳಿಗೆ ಅವ್ರಿಗೆಲ್ಲ ಕೂಡ ನೂರಾರು ವರ್ಷಗಳಿಂದ ಇದ್ಕೊಂಡು ಅವ್ರಿಗೆಲ್ಲ ಕೂಡ ದಾಖಲೆಗಳಿಲ್ಲದೆ ಹೋದಂಥ ಭೂ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಪೋಡಿ ಮಾಡಂತ ಕಾರ್ಯಕ್ರಮದ ಪತ್ರವನ್ನು ನಾವು ಕೊಟ್ಟು, ಹಿಂದೆ ಯಾವ ಸರ್ಕಾರ ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡೋಕ್ಕಾಗಿರ್ಲಿಲ್ಲ. ಹಾಗೆ ಬ್ಯಾಂಕಿಂಗು ಮತ್ತು ಕೃಷಿ, ಸ್ಕಿಲ್ ಡೆವಲಪ್ಮೆಂಟು, ಪರಿಶಿಷ್ಟ ವರ್ಗಗಳ ಇಲಾಖೆ ಮತ್ತು ಇದು ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆಗಳಿಂದ ಸಾಕಷ್ಟು ಅನುಕೂಲ ಮಾಡಿಕೊಡೋ ಪ್ರಯೋಜನ ಏನೇನು ಸಿಗುತ್ತೆ ಎಲ್ಲದನ್ನು ವಿವರವಾಗಿ ತುಂಬ ಸವಿಸ್ತರವಾಗಿ ತಿಳಿಸ್ಕೊಡ್ತೀವಿ. ಈ ಮೊದಲೆಲ್ಲ ನಾವು ಹೋಗಿ ಸಿಟಿಗೆ ಹೋಗಿ ಎಲ್ಲ ಆಫೀಸ್ಗಳಿಗೆ ಹೋಗಿ ಸುತ್ತಬೇಕಾಗಿತ್ತು. ಈಗ ಆ ಥರ ಏನಿಲ್ಲ. ಈ ಯೋಜನೆ ಬಂದ ಮೇಲೆ ನಮ್ಮ ಮನೆ ಬಾಗಿಲಿಗೆ ಬಂದು ಸರ್ಕಾರ ಎಲ್ಲ ಸವಲತ್ತು ತಲುಪಿಸಿದೆ. ಗ್ರಾಮಸಭೆಯಲ್ಲಿ 17 ಇಲಾಖೆಯ ಅಧಿಕಾರಿಗಳು ಬಂದಿದ್ದರು. ಜನ್ಧನ್ ಅಕೌಂಟ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, LPG ಸಿಲಿಂಡರ್ ಇರ್ಬೋದು, ಮನೆಗಳಿಗೆ ಸಂಬಂಧಪಟ್ಟಂಗೆ ಇರ್ಬೋದು. ಕೃಷಿ ಇಲಾಖೆಯವ್ರು ಬಂದಿದ್ದರು. ಕೃಷಿ ಇಲಾಖೆಯಲ್ಲಿ ಕಿಸಾನ್ ಕಾರ್ಡ್ ಬಗ್ಗೆ ಹೇಳಿದ್ರು. ಹಾಗೆ ಸ್ಪ್ರಿಂಕ್ಲರ್ ಪೈಪು, ಟಿಲ್ಲರ್ ಬಗ್ಗೆ ಹೇಳಿದ್ರು. ಹಾಗೆ ಆರೋಗ್ಯ ಇಲಾಖೆಯಿಂದ ಬಂದಿದ್ದರು. ನಮ್ಮ ಫುಡ್ ಇಲಾಖೆಯಿಂದ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ಕೊಟ್ಟರು. ಇದು ಕಾರ್ಡು, ಕ್ಯಾಸ್ಟಿಂಗ್ ಕಂಪ್ನಿದು ಇದನ್ನೆಲ್ಲ ಮಾಡಿಸ್ಕೊಡ್ತಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಯಿತು. ಈಗ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ನಾವು BP, ಶುಗರ್ ಎಲ್ಲ ಟೆಸ್ಟ್ ಮಾಡಿಸಿ ಆಯುಷ್ಮಾನ್ ಕಾರ್ಡನ್ನ ಮಾಡಿಸ್ಕೊಂಡು ಇದರ ಉಪಯೋಗನ ಪಡ್ಕೊತಾ ಇದ್ದೀವಿ. ಇದರಿಂದ ತುಂಬ ಅನುಕೂಲ ನಮ್ಮ ಗ್ರಾಮಕ್ಕೆ. ಇದನ್ನೆಲ್ಲ ನಾವು ಮಾಡಿಸ್ಬೇಕಾದ್ರೆ ನಾವು ತುಂಬ ದೂರ, ಸ್ವಲ್ಪ ಒಂದು 15 ಕಿಲೋಮೀಟ್ರು, 20 ಕಿಲೋಮೀಟ್ರ್ ಹೋಗಬೇಕಿತ್ತು. ಅದರಿಂದ ಈಗ ನಮ್ಮೂರಿಗೆ ಬಂದಿರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗಿ ನಮ್ಮ ಎಲ್ಲ ಕರ್ಕೊಂಡ್ಬಂದು ನಮ್ಮ ಗ್ರಾಮದಲ್ಲೆಲ್ಲ ಸೇರಿ ನಾವೆಲ್ಲ ಸೇರಿ ಮಾಡಿಸ್ಕೊಂಡು ಯಾವ ಥರ ತರಬೇತಿ ಬೇಕು, ತರಬೇತಿಗೆ ಸಂಬಂಧಪಟ್ಟಂತೆ ಇಲ್ಲೇ ನಿಮ್ಮ ಕಣ್ಣಗಾಲ ಗ್ರಾಮದಲ್ಲೇ ಕೂಡ ನಾವು ಈ ಒಂದು ತರಬೇತಿ ಕೊಡೋದಕ್ಕೆ ರೆಡಿ ಇದ್ದೀವಿ. ಪಟ್ಟಿ ಮಾಡಿ ನಮ್ಮ ಗ್ರಾಮ ಪಂಚಾಯತಿ PDO ಅವ್ರಿಗೆ ಅಥವಾ ಸೆಕ್ರೆಟರಿ ಅವ್ರಿಗೆ ಕೊಡಿ ಅಂತ ಇವತ್ತು ಮಾಹಿತಿಯನ್ನು ತಿಳಿಸಿದ್ವಿ. ಅವ್ರು ಏನೋ ಮಾಹಿತಿ ಕೊಡ್ತಾರೆ, ತರಬೇತಿ ಬೇಕು ಅಂತ ಕೇಳ್ತಾರೆ. ಅವ್ರು ತರಬೇತಿ ಕೊಡೋದ್ರ ಜೊತೆಗೆ ಅವ್ರಿಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಥವಾ ವೇಜ್ ಎಂಪ್ಲಾಯ್ಮೆಂಟ್ ಸಂಬಂಧಪಟ್ಟಂತೆ ಅವ್ರಿಗೆ ಜಾಬ್ ಕೊಡಿಸೋದಕ್ಕೂ ಕೂಡ ನಮ್ಮ ಇಲಾಖೆಯಿಂದ ಅವಕಾಶ ಇದೆ. ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಎಲ್ಲ ಇಲಾಖೆಗಳಿಂದ ಹಮ್ಮಿಕೊಳ್ತಕ್ಕಂತಹ ಕಾರ್ಯಕ್ರಮಗಳನ್ನು ಹಾಗೂ ಏನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡಬೇಕು ಅಂತಹ ದಾಖಲಾತಿಗಳನ್ನು ಮಾಡಿಸುವ ಸಂಬಂಧ ಏನು ಈ ಕಾರ್ಯಕ್ರಮ ಇದೆ, IEC ಆಕ್ಟಿವಿಟಿಯನ್ನು ಕಂಡು ಮಾಡಲಾಗಿದೆ. ಅದನ್ನು ಈ ಗ್ರಾಮದಲ್ಲಿ ಈ ದಿನ ಹಮ್ಮಿಕೊಳ್ಳಲಾಗಿದೆ.